ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸ್ಟ್ಯಾಂಡ್ ಉಪಯೋಗಿಸ್ಕೊಂಡು ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸೀರೆನಲ್ಲಿ ಈ ರೀತಿ ಬಣ್ಣ ಬರುತ್ತೆ ಅಲ್ವಾ, ಆ ಬಣ್ಣದವರೆಗೂ ಸೀರೆನ ಹಾಗೆ ಬಿಟ್ಕೊಂಡು ನಂತರ ನಾನಲ್ಲಿ ಸೀರೆ ಎಲ್ಲಿಂದ ಶುರುವಾಗುತ್ತೆ ಅಲ್ಲಿಂದ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಬಾರ್ಡರ್ನ ಹಿಡ್ಕೊಂಡು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಿಮಗೆ ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಒಂದೇ ಸಲ ಪ್ಲೀಟ್ಸನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಪ್ಲೀಟ್ಸನ್ನು ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ನೀವಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದ ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ನು ಅಥವಾ ಕ್ಲಿಪ್ಪನ್ನು ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಬಾರ್ಡರ್ ಏನು ಬರುತ್ತೆ ಬಾರ್ಡರ್ ಎಡ್ಜಿಗೆ ನಾನಲ್ಲಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಎರಡೂ ಸೈಡು ಸಹ ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ಮಧ್ಯಭಾಗದಲ್ಲೂ ಸಹ ನಾವು ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈಗ ಪ್ಲೀಟ್ಸ್ಗಳನ್ನೆಲ್ಲ ನೀಟಾಗಿ ಮಾಡ್ಕೊಂಡಿದ್ದ ನಂತರ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ಳೋಣ. ನಾನು ಈ ಸೀರೆನಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ, ಸೆರಗಾದಮೇಲೆ ಬ್ಲೌಸ್ ಪೀಸ್ ಬಂದಿದೆ. ಬ್ಲೌಸ್ ಪೀಸು ಮತ್ತು ಸೆರಗು ಎರಡನ್ನೂ ಸೇರಿಸ್ಬಿಟ್ಟು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 1 ಮಾರ ಆಗುವಷ್ಟು ಸೆರಗನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ನಾನಲ್ಲಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನೀವಿಲ್ಲಿ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೋದು. 1 ಮಾರ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಒಂದು ಸಲ ಸೀರೆಯನ್ನು ನಾವು ಪ್ಲೀಟ್ಸ್ ಮಾಡ್ಕೊಂಡಿದ್ದ ನಂತರ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಟೇಬಲ್ ಮೇಲೆ ಒಂದು ಪೀಠ ಇಟ್ಕೊಂಡು ಪೀಠದ ಮೇಲೆ ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ. ನಂತರ ನಾವು ಉದ್ದ ಬಾರ್ಡರ್ ಇರೋವಂಥದ್ದನ್ನು ಸ್ಟ್ಯಾಂಡಿಂದ ಹೊರಗಡೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಇನ್ನೊಂದು ಸಣ್ಣ ಬಾರ್ಡರನ್ನು ಮೇಲ್ಗಡೆ ಬರೋ ರೀತಿಯಲ್ಲಿ ಮಾಡಿಕೊಂಡು 2 ಸ್ಟೆಪ್ನಲ್ಲಿ ನಾನಿಲ್ಲಿ ದೇವಿಗೆ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು 2 ಸ್ಟೆಪ್ನಲ್ಲಿ ಅಲಂಕಾರ ಮಾಡಿ ತೋರಿಸಿ ಅಂತ ಹೇಳಿ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಪಕ್ಕದ ಮನೆ ಹುಡುಗಿ ಒಬ್ಬರು ಕೇಳಿದರು, ಅವ್ರಿಗೋಸ್ಕರ ಸಹ ಈ ಅಲಂಕಾರನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಸ್ಟ್ಯಾಂಡಿಂದ ಹೊರಗಡೆ ದೊಡ್ಡ ಬಾರ್ಡರ್ ಏನು ಇಟ್ಕೊಂಡಿರ್ತೀವಿ ಅದನ್ನು ನಾವು ಲೆಂತ್ ನೋಡಿಕೊಂಡು ಹಾಕೋಬೇಕಾಗುತ್ತೆ. ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಸೀರೆಯನ್ನು ಬಿಟ್ಕೊಂಡು, ಅಂದರೆ ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದನ್ನು ಬಿಟ್ಕೊಂಡು ಉಳಿದಿರುವಂಥದ್ದು ಸ್ಟ್ಯಾಂಡಿನ ಒಳಗಡೆ ಸೇರಿಸ್ಕೋಬೇಕು. ನಾವೇನು ಪಿನ್ ಹಾಕಿರ್ತೀವಿ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಸ್ಟ್ಯಾಂಡಿನ ಸುತ್ತ ಪ್ಲೀಟ್ಸನ್ನು ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಪ್ಲೀಟ್ಸು ಒಂದರ ಪಕ್ಕ ಒಂದು ಬರಬೇಕು, ಆ ರೀತಿಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾನಲ್ಲಿ ಎಕ್ಸ್ಟ್ರಾ ಸೀರೆ ಸ್ಟಾರ್ಟಿಂಗ್ ಏನು ಬಿಟ್ಕೊಂಡಿರ್ತೀವಿ ಅದು ಸ್ವಲ್ಪ ಹೊರಗಡೆ ಬರೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಅದನ್ನ ಸೈಡ್ಗೆ ನಾನಲ್ಲಿ ಎಳೆದು ಸ್ಟ್ಯಾಂಡ್ಗೆ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ನಾವು ಶಾರ್ಟಾಗಿ ಏನು ಪ್ಲೀಟ್ಸನ್ನು ಬಿಟ್ಕೊಂಡಿರ್ತೀವಿ ಅದನ್ನ ಸೀದಾ ಹಾಕ್ಕೋಬೇಕಾಗತ್ತೆ. ಸೀದಾ ಹಾಕ್ಕೊಂಡು ನಾವು ಅಪೋಸಿಟ್ ಡೈರೆಕ್ಷನಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬಹುದು, ಅಥವಾ ಸೇಮ್ ಡೈರೆಕ್ಷನಲ್ಲೂ ಸಹ ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿ ರಿಂಗ್ ಮೇಲೆ ಹಾಕ್ಕೋಬೇಕಾದ್ರೆ ನಾವು ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ನಾನು ಈ ರೀತಿ ಸೇರಿಸ್ಕೊಂಡು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ರಿಂಗಿನ ಸುತ್ತ ನಾವಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಪಿನ್ನನ್ನು ರಿಮೂವ್ ಮಾಡಿಕೊಂಡು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ 4 ಬೆರಳು ಅಗಲ ಆಗುವಷ್ಟು ಗ್ಯಾಪನ್ನು ಕೊಟ್ಕೊಳ್ಳಿ. ನೀಟಾಗಿ ಪ್ಲೀಟ್ಸ್ ಅನ್ನೋದು ರಿಂಗಿನ ಸುತ್ತ ಬರಬೇಕು, ಆ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದೇ ಲೆವೆಲ್ಗೂ ಸಹ ಪ್ಲೀಟ್ಸ್ ಅನ್ನೋದು ಬರಬೇಕು. ಒಂದು ಸಲ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ರಿಂಗಿಗೆ ಸರಿ ಹೊಂದುವಂಥ ಕಳಶದ ಬಿಂದಿಗೆಯನ್ನು ನೀವಿಲ್ಲಿ ತಗೋಬೇಕಾಗತ್ತೆ. ಕಳಶದ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ಳಿ. ನೀವೇನಾದರೂ ದೇವಿಗೆ ಕೈಗಳನ್ನ ಸೇರಿಸ್ಬೇಕು ಅಂದರೆ ಕೈಗಳನ್ನ ಸೇರಿಸ್ಬೋದು, ಅಥವಾ ಕಾಲನ್ನು ಸಹ ಸೇರಿಸ್ಕೋಬಹುದು. ಹೇಗೆ ಕೈಗಳನ್ನ ಸೇರಿಸ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸನ್ನು ಮಧ್ಯಭಾಗಕ್ಕೆ
ಫೋಲ್ಡ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸಿನ ತುದಿಯನ್ನು ದೇವಿಯ ಕೈಗಳಿಗೆ ಈ ರೀತಿಯಾಗಿ ಸುತ್ತಬಿಟ್ಟು ಬ್ಯಾಕ್ ಸೈಡಲ್ಲಿ ಪಿನ್ನು ಅಥವಾ ಗುಂಡು ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೀಟಾಗಿ ಒಂದು 2-3 ಜಾಗದಲ್ಲಿ ಪಿನ್ನನ್ನು ಸೇರಿಸ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇನ್ನೊಂದು ತುದಿಯಲ್ಲಿ ದೇವಿಯ ಕೈಯನ್ನು ಇಟ್ಬಿಟ್ಟು ಬ್ಲೌಸ್ ಪೀಸಿಂದ ಈ ರೀತಿ ನೀಟಾಗಿ ಸುತ್ತಕೊಂಡು ಬ್ಯಾಕ್ ಸೈಡಲ್ಲಿ ಬಟ್ಟೆ ಪಿನ್ನಾದರೂ ಸೇರಿಸ್ಕೋಬೋದು ಅಥವಾ ಗುಂಡು ಪಿನ್ನಾದರೂ ಸೇರಿಸ್ಕೋಬೋದು. ನೀವಿಲ್ಲಿ ಕೈ ಸೇರಿಸೋ ಆಗಿದ್ರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಆಪ್ಷನಲ್ಲು, ಹಾಗೆಯೂ ಸಹ ಅಲಂಕಾರನ ಮಾಡ್ಕೋಬಹುದು. ನಾನಿಲ್ಲಿ ಕೈ ಸೇರಿಸಿ ಅಲಂಕಾರನ ಮಾಡ್ತಾಯಿದ್ದೀನಿ. ಕೈ ಸೇರಿಸ್ದೇನೂ ಸಹ ನಾವು ಈ ಅಲಂಕಾರನ ಮಾಡ್ಕೋಬೋದು. ಬ್ಲೌಸ್ ಪೀಸಿಂದ 2 ಕೈಗಳಿಗೂ ಈ ರೀತಿ ಕವರ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಬ್ಲೌಸ್ ಪೀಸು ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಹಾಗೆಯೂ ಸಹ ನಾವು ಅಲಂಕಾರನ ಮಾಡ್ಕೋಬಹುದು. ನಾನಿಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ಸೇರಿಸ್ಬಿಟ್ಟು ಒಂದು ರೌಂಡು ಕಳಶದ ಬಿಂದಿಗೆಗೆ ಸುತ್ತಬಿಟ್ಟು ಬ್ಯಾಕ್ ಸೈಡಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಕೈಗಳನ್ನ ಏನು ಸೇರಿಸ್ಕೊಂಡಿದ್ದೀನಿ ಅದನ್ನ ಕಡ್ಡಿಯ ಮೇಲ್ಗಡೆಯಿಂದ ಅಂದರೆ ಬ್ಯಾಕ್ ಸೈಡಿಂದ 2 ಕೈಗಳನ್ನ ಮುಂದಕ್ಕೆ ತೊಗೊಬರಬೇಕು. ಬ್ಲೌಸ್ ಪೀಸ್ ಏನಿರುತ್ತೆ ಮಧ್ಯಭಾಗದಲ್ಲಿ ಅದು ಫ್ರಂಟ್ಗೆ ಬರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ಕಳಶದ ಬಿಂದಿಗೆ ಕವರ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ಹಾಗೆ 2 ಕೈಗಳು ನೀಟಾಗಿ ನಿಲ್ಲೋ ರೀತಿಯಲ್ಲಿ ನಾವಲ್ಲಿ ಮಾಡ್ಕೋಬೇಕಾಗತ್ತೆ. ಕೈ ನೀಟಾಗಿ ನಿಲ್ಲಬೇಕು ಅಂದರೆ ನಾವು ಈ ರೀತಿ ನೀಟಾಗಿ ಎಳ್ಕೊಂಡು ಬ್ಯಾಕ್ ಸೈಡಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಅಲ್ಲಿ ಕೈ ನೀಟಾಗಿ ಸ್ಟಿಪ್ಪಾಗಿ ಕೂರೋ ರೀತಿಯಲ್ಲಿ ಮಾಡ್ಕೊಳ್ಳಿ. 2 ಸೈಡು ಕೈಗಳಿಗೂ ಸಹ ನಾವು ಇದೇ ರೀತಿಯಾಗಿ ನೀಟಾಗಿ ಮಾಡ್ಕೋಬೇಕಾಗತ್ತೆ. ವಿತೌಟ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ನ ಯೂಸ್ ಮಾಡೋರು ಬರೀ ಬ್ಲೌಸ್ ಪೀಸನ್ನು ಕವರ್ ಮಾಡ್ಕೊಳ್ಳಿ. ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ಯೂಸ್ ಮಾಡೋರು ಕೈಗಳನ್ನ ಫಿಕ್ಸ್ ಮಾಡಿಕೊಂಡು ನಂತರ ಕಳಶದ ಬಿಂದಿಗೆಯನ್ನು ನಾವು ಅಕ್ಕಿ ತುಂಬಿಸಿರುವಂಥ ತಟ್ಟೆ ಮೇಲೆ ಇಟ್ಕೋಬೇಕಾಗತ್ತೆ. ತಟ್ಟೆ ಮೇಲೆ ಇಟ್ಕೊಂಡು ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ಏನು ಸೇರಿಸ್ತೀರ ಎಲ್ಲವನ್ನು ಸಹ ನೀವಿಲ್ಲಿ ಸೇರಿಸ್ಕೋಬೋದು. ನಾನು ಕೈಗಳು ಜಾರದೇ ಇರಲಿ ಅಂತ ಒಂದು ದಾರದಿಂದ ಕಟ್ಕೊಂಡಿದ್ದೀನಿ. ಕೈಗಳು ಮತ್ತು ಕಳಶದ ಬಿಂದಿಗೆಯನ್ನು ಸೇರಿಸಿ ಕಟ್ಕೊಂಡು ದಾರ ಕಾಣದೇ ಇರೋ ರೀತಿಯಲ್ಲಿ ಬ್ಲೌಸ್ ಪೀಸಿಂದ ಅಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ನಂತರ ದೇವಿಗೆ ಕಾಲುಗಳನ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವೇನು ಎಕ್ಸ್ಟ್ರಾ ಸೀರೆ ಪಾರ್ಟ್ ಅನ್ನೋದು ಬಿಟ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು, ಅದರೊಳಗಡೆ ದೇವಿಯ ಕಾಲನ್ನು ಸೇರಿಸ್ಕೋಬೇಕಾಗುತ್ತೆ. ದೇವಿಯ ಕಾಲನ್ನು ಸೇರಿಸಿ ದೇವಿಗೆ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಾರ್ಡರ್ನ ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೋಬೇಕು. ದೇವಿಯ ಮೊಣಕಾಲಿನವರೆಗೂ ಸಹ ನಾವಲ್ಲಿ ನೀಟಾಗಿ ಕಾಲಿನ ಸುತ್ತ ಸೀರೆಯನ್ನು ಕವರ್ ಮಾಡಿಕೊಂಡು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತೊಗೊಂಡೋಗಿ ತೊಡೆ ಭಾಗದಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಂಡು ನೀಟಾಗಿ ಕಾಲನ್ನು ನಾವು ಈ ರೀತಿಯಾಗಿ ಕೂರಿಸ್ಕೋಬೇಕಾಗತ್ತೆ. ಕಾಲನ್ನು ಕೂರಿಸ್ಕೊಂಡು ರಿಂಗಿನ ಕೆಳಗಡೆ ಇರುವಂಥ ಸೀರೆ ಭಾಗ ಹಾಗೆ ದೇವಿಯ ತೊಡೆ ಭಾಗದಲ್ಲಿರುವಂಥ ಸೀರೆ ಭಾಗನ ಸೇರಿಸ್ಬಿಟ್ಟು ನಾವಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಪಿನ್ನನ್ನು ಸೇರಿಸ್ಕೊಂಡು ಕಾಲು ನೀಟಾಗಿ ಕೂತಿದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ದೇವಿಯ ಕಾಲಿನ ತೊಡೆ ಭಾಗಕ್ಕೆ ನಾವೇನು ದಾರ ಕಟ್ಟಿರ್ತೀವಿ ಆ ದಾರನ ಬ್ಯಾಕ್ ಸೈಡಲ್ಲಿರುವಂಥ ರಿಂಗಿಗೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಕೆಳಗಡೆ ನಾವೇನು ಎಕ್ಸ್ಟ್ರಾ ಸೀರೆ ಪಾರ್ಟ್ ರಿಂಗಿನ ಒಳಗಡೆ ಸೇರಿಸಿರ್ತೀವಲ್ಲ ಆ ರಿಂಗಿನ ಸೀರೆ ಪಾರ್ಟ್ಗೂ ದೇವಿಯ ತೊಡೆ ಭಾಗದಲ್ಲಿರುವಂಥ ಸೀರೆ ಪಾರ್ಟನ್ನು ಸೇರಿಸ್ಬಿಟ್ಟು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಕಾಲು ನೀಟಾಗಿ ಕೂರೋ ರೀತಿಯಲ್ಲಿ ಮಾಡ್ಕೊಂಡಿದ ನಂತರ ನಾವಲ್ಲಿ ಪ್ಲೀಟ್ಸ್ಗಳನ್ನ ಮತ್ತೊಮ್ಮೆ ದೇವಿಯ ಕಾಲಿನ ಕೆಳಗಡೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ಪ್ರೆಡ್ ಮಾಡಿಕೊಂಡು ಸರಿ ಮಾಡ್ಕೋಬೇಕು. ನಂತರ ಇನ್ನೊಂದು ಕಾಲನ್ನು ಸೆರಗಿನ ಪಕ್ಕದಲ್ಲಿ ಎಕ್ಸ್ಟ್ರಾ ಸೀರೆ ಪಾರ್ಟ್ಸ್ ಏನು ಬರುತ್ತೆ ಅದರೊಳಗಡೆ ದೇವಿಯ ಕಾಲನ್ನು ಸೇರಿಸ್ಬಿಟ್ಟು ದೇವಿಯ ಕಾಲಿಗೆ ಒಂದು ಸುತ್ತು ಸೀರೆಯನ್ನು ಸುತ್ತಕೊಂಡು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಾರ್ಡರ್ನ ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಬಾರ್ಡರ್ ಕಡೆಯಿಂದ ಸೀರೆಯನ್ನು ದೇವಿಯ ಮೊಣಕಾಲಿನ ಮೇಲೆ ತೊಗೊಂಡು ಹೋಗಿ ತೊಡೆ ಭಾಗದಲ್ಲಿ ನಾವು ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ಅಥವಾ ಗುಂಡು ಪಿನ್ನಾದರೂ ನಾವಲ್ಲಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾವು ಯಾವ ರೀತಿ ಕಾಲಿಡ್ತೀವಿ ಅಂತ ನೋಡಿಕೊಂಡು ನಾವು ಆ ರೀತಿಯಾಗಿ ಕಾಲನ್ನು ಇಟ್ಕೊಂಡು ತೊಡೆ ಭಾಗದಲ್ಲಿರುವಂತಹ ಸೀರೆ ಪಾರ್ಟು ಹಾಗೆ ರಿಂಗಿನ ಪಕ್ಕದಲ್ಲಿರುವಂತಹ ಸೀರೆ ಪಾರ್ಟನ್ನು ಸೇರಿಸ್ಬಿಟ್ಟು ನಾವಲ್ಲೊಂದು ಪಿನ್ನನ್ನು ಸೇರಿಸ್ಬಿಟ್ಟು ನೀಟಾಗಿ ಕಾಲು ನಿಲ್ಲೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನಂತರ ದೇವಿಯ ಕಾಲು ಬರುತ್ತಲ್ಲ, ದೇವಿಯ ಪಾದದ ಹತ್ತಿರ ಮತ್ತು ದೇವಿಯ
ದೊಡೆ ಭಾಗ ಇನ್ನೊಂದು ಕಾಲಿರುತ್ತಲ್ಲ, ಎರಡು ಕಾಲಿನ ಸೇರಿಸ್ಬಿಟ್ಟು ನಾವು ಅಲ್ಲೊಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಪಿನ್ನನ್ನು ಸೇರಿಸ್ಕೋಬೇಕು. ಬ್ಯಾಕ್ ಸೈಡಲ್ಲೂ ಸಹ ನಾವು ಈ ರೀತಿಯಾಗಿ ಪಿನ್ನನ್ನು ಸೇರಿಸ್ಬಿಟ್ಟು ಕಾಲನ್ನ ನಿಲ್ಲೋ ರೀತಿಯಲ್ಲಿ ಮಾಡಿಕೊಂಡು ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನಾವು ಅಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ನಾವು ದೇವಿಯ ತೊಡೆ ಭಾಗಕ್ಕೆ ಏನು ದಾರ ಕಟ್ಟಿ ಇಟ್ಕೊಂಡಿರ್ತೀವಿ ಅದನ್ನ ಬ್ಯಾಕ್ ಸೈಡಲ್ಲಿರುವಂಥ ರಿಂಗಿಗೆ ಕಟ್ಕೊಂಡು ಕಾಲು ಜಾರದೇ ಇರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅಲ್ಲಿ ನಾವು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಕಾಲು ಕೆಳಗಡೆ ಜಾರದೇ ಇರೋ ರೀತಿಯಲ್ಲಿ ಮಾಡ್ಕೊಂಡಿದ ನಂತರ ಪ್ಲೀಟ್ಸ್ಗಳನ್ನ ಮತ್ತೊಮ್ಮೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಕಾಣೋ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕಾಲು ಆಪ್ಷನಲ್ಲು, ಬೇಕು ಅಂದರೆ ಹಾಕಿ ಕೈ ಕಾಲು, ಇಲ್ಲ ಅಂದರೆ ಹಾಗೇನೂ ಸಹ ಅಲಂಕಾರನ ಮಾಡ್ಕೋಬೋದು. ನಂತರ ಸೆರಗನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ. ದೇವಿಯ ಭುಜದ ಮೇಲೆ ಸೆರಗಿನಲ್ಲಿರುವಂಥ ಪ್ಲೀಟ್ಸನ್ನು ನಾನು ಅಲ್ಲೊಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಲೇಸು ಅಥವಾ ಒಂದು ಡಾಬನ್ನು ಸೇರಿಸ್ಬಿಟ್ಟು ನೀವು ಅಲ್ಲೊಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ, ಹಾಗೆ ಜಡೆಬಿಲ್ಲೆ ಇದ್ದರೆ ಜಡೆಬಿಲ್ಲೆಯನ್ನು ಸಹ ನೀವಿಲ್ಲಿ ಸೇರಿಸ್ಕೋಬಹುದು. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ, ಬೇರೆ ಏನೆಲ್ಲ ಸೇರಿಸ್ತೀರಾ ಎಲ್ಲವನ್ನು ಸೇರಿಸಿ, ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು, ತೆಂಗಿನಕಾಯಿ ಇಟ್ಟು, ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ, ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವರನ್ನು ಆರಾಧಿಸಿ, ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.